टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಮ್ಮು ಕಾಶ್ಮೀರಕ್ಕೆ ಬಿಎಸ್ಎಫ್ ಡಿಜಿಪಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಎಸ್ಎಫ್ ಅಧಿಕಾರಿಗಳ ಜೊತೆಗೆ ಉನ್ನತ ಸಭೆಯನ್ನ ಕೂಡ ನಡೆಸಿದ್ದಾರೆ. ಭದ್ರತೆ ಆಪರೇಷನ್ ಟೆರರ್ ಬಗ್ಗೆ ಇಲ್ಲಿ ಮಾತುಕತೆಯಾಗಿದೆ. ಒಂದ್ ಕಡೆಯಲ್ಲಿ ರಕ್ಷಣಾ ಸಚಿವರು ಇದಾಗಲೇ ಜಮ್ಮು ಕಾಶ್ಮೀರದತ್ತ ಮುಖ ಮಾಡಿದ್ದಾರೆ, ದೆಹಲಿಯಿಂದ ಹೊರಟಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ವಿ ನಾವು. ಅದರ ಬೆನ್ನಲ್ಲೇ ಜೆಎಂಕೆಯಲ್ಲಿ ಏನೇನು ಆಗ್ತಾ ಇದೆ ನೋಡಿ. ಬಿಎಸ್ಎಫ್ ಡಿಜಿಪಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಕಾರಣ 2 ದಿನಗಳಿಂದ ಯಾವ ರೀತಿಯಾಗಿ ಟೆರರ್ ಹಂಟಿಂಗ್ ನಡೀತಾ ಇದೆ ಜೆಎನ್ಕೆಯಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. 2 ದಿನಗಳಲ್ಲಿ 6 ಜನ ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಇನ್ನೊಂದಷ್ಟು ಜನ ಕೆಲವೊಂದು ಕಡೆಗಳಲ್ಲಿ ಅವಿತು ಕುಳಿತಿರುವಂತಹ ಶಂಕೆ ಇದೆ, ಅವರುಗಳನ್ನ ಕೂಡ ಭಾರತೀಯ ಸೇನೆ ಸುತ್ತುವರೆದಿದೆ. ಈ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಕಾಶ್ಮೀರಕ್ಕೆ ಹೊರಟಿದ್ದಾರೆ ಇದಾಗಲೇ. ಅದರ ಜೊತೆಗೆ ಬಿಎಸ್ಎಫ್ ನ ಡಿಜಿಪಿ ಇದಾಗಲೇ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಆಪರೇಷನ್ ಟೆರರ್ ಹಂಟಿಂಗ್ ನಡೀತಾ ಇದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಲ್ಒಸಿಯ ಪರಿಸ್ಥಿತಿಗಳ ಬಗ್ಗೆ ಖಂಡಿತವಾಗಿಯೂ ಇಲ್ಲಿ ಚರ್ಚೆಗಳಾಗುತ್ತೆ. ಜೊತೆಗೆ ಬೇರೆ ಬೇರೆ ಭಾಗಗಳು, ಶ್ರೀನಗರ ಸೇರಿದಂತೆ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಗೊತ್ತಿರಬಹುದು. ಇವಾಗಲೇ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ ಇದ್ದಂಥ ಜನರನ್ನ ಇವಾಕ್ಯುವೇಟ್ ಮಾಡಲಾಗಿದೆ. ಒಂದಷ್ಟು ಜನ ವಾಪಸ್ ಬಂದರೆ ಇನ್ನೊಂದಷ್ಟು ಜನರು ಬರಬಾರ್ದು ಅನ್ನೋದಾಗಿ ಜೆಎನ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರಣ ಅಲ್ಲಲ್ಲಿ ಜೀವಂತ ಶೆಲ್ಗಳಿರಬಹುದು, ಅದೇನಾದರೂ ಸ್ಫೋಟವಾದರೆ ಮತ್ತೆ ದೊಡ್ಡ ಅನಾಹುತವೇ ನಡೆದು ಹೋಗುತ್ತೆ, ಇವಾಕ್ಯುವೇಷನ್ಗೆ ಅರ್ಥ ಇಲ್ಲದಾಗ ಆಗುತ್ತೆ. ಹಾಗಾಗಿ ಆ ಕಾರ್ಯಾಚರಣೆಯಲ್ಲೂ ಕೂಡ ಪೊಲೀಸರು ತೊಡಗಿಸಿಕೊಂಡಿದ್ದಾರೆ. ಒಂದು ಜೀವಂತ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸೋದು, ಮತ್ತೆ ನಿವಾಸಿಗಳನ್ನ ಬರಮಾಡ್ಕೊಳ್ಳೋದಕ್ಕೆ ಆ ಪ್ರದೇಶಗಳನ್ನ ತಯಾರು ಮಾಡೋದು, ಸೆಕ್ಯೂರ್ ಮಾಡೋದು, ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಖಚಿತಪಡಿಸೋದು ಅಲ್ಲಿಯ ಪೊಲೀಸರ ಜವಾಬ್ದಾರಿ ಆಗುತ್ತೆ. ಇವೆಲ್ಲವೂ ಕೂಡ ನಡೀತಾ ಇದೆ.